ರೀನಾ ನಾನಾ ಮಮತಾ ಅವ್ರಿಗೆ ಸ್ವಾಗತ ಹೇಳಬೇಕು. ಮಮತಾ ಸ್ವಾಗತ, ಕೂತ್ಕೊಳ್ಳಿ. ಹಾಯ್ ರೀಟಾ. ವಿಷ್ಣು ದೇವಸ್ಥಾನಕ್ಕೆ ಹೋದರೆ ತುಳಸಿ ತೊಗೊಂಡೋಗ್ತೀರಾ, ಶಿವ ದೇವಸ್ಥಾನಕ್ಕೆ ಹೋದರೆ ವಿಲ್ಬ ತೊಗೊಂಡೋಗ್ತೀರಾ. ಅದೇ ರೀತಿ ಯಾರ್ಯಾರಿಗೆ ಯಾವ್ಯಾವ ರೀತಿ ನಾವು ನಮಸ್ಕಾರ ಮಾಡಬೇಕೋ ಮಾಡಿಬಿಟ್ರೆ ಆಗತ್ತೆ. ದಟ್ ಈಸ್ ಇಂಟೆಲಿಜೆನ್ಸ್. ಯಾತಕ್ಕೆ ಸಂಪ್ರದಾಯಗಳು ಬೇಕಾಗಿದೆ ಮಮತಾ ಅವ್ರಿಗೆ? ಬೇಕು ಮ್ಯಾಮ್. ಇವರು ಒಂದ್ 2-3 ವಿಚಾರಗಳಿದೆ. ಒಂದು ಹೋಮದ ವಿಚಾರ, ಮದುವೆ, ಮುಂಜಿ, ಈ ವಿಚಾರಗಳೆಲ್ಲ ಹೇಳಿದ್ರು. ನಮ್ಗೆ ಒಂದು ವಿಷಯ ತಿಳ್ಕೊಂಡು ಆಮೇಲೆ ನಮ್ಗೆ ಅದು ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡಬೇಕು. ಆ ವಿಷಯದ ಬಗ್ಗೆ ಏನೋ ಗೊತ್ತಿಲ್ಲದೇನೆ ಇಲ್ಲ ತಪ್ಪ ಅಭಿಪ್ರಾಯದಲ್ಲಿ ಇದ್ಕೊಂಡು ಪೂರ್ವಾಗ್ರಹ ಪೀಡಿತರಾಗಿ ನಮ್ಗೆ ಅದು ಬೇಡ ಅಂತ ನಾವು ಡಿಸೈಡ್ ಮಾಡಬಾರ್ದು. ನಾನು ಬೆಂಗಳೂರಿನಲ್ಲಿ ಗ್ರಾಜುಯೇಷನ್ ಮಾಡ್ಕೊಂಡಿದ್ದು, ನಮ್ಮ ಅಪ್ಪ ಅಮ್ಮ ಸೇರಿಸಿದ್ದು ಒಂದು ಪುರೋಹಿತರ ಕುಟುಂಬಕ್ಕೆ. ಬಟ್ ಐ ಆಮ್ ವೆರಿ ವೆರಿ ಹ್ಯಾಪಿ ದೇರ್. ಐ ಫೀಲ್ ವೆರಿ ಸೆಕ್ಯೂರ್ಡ್ ದೇರ್. ಯಾವತ್ತೂ ನನಗೆ ಇಲ್ಲಿ ಬಂದ್ಬಿಟ್ನಲ್ಲ, ನನಗೆ ಐ ಆಮ್ ಫೋರ್ಸ್ ಟು ಡೂ ಸಮಥಿಂಗ್ ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ಈಗ ನಮ್ಮ ಫ್ರೆಂಡ್ ಒಬ್ರು ಹೇಳಿದ್ರು ಮೊನ್ನೆ, ಒಬ್ಬ ಡಾಕ್ಟ್ರು ರೈಟ್ ಲೆಗ್ ತೆಗೆ ಬದಲು ಲೆಫ್ಟ್ ಲೆಗ್ ತೆಗೆದ್ಬಿಟ್ರಂತೆ. ಹಂಗನ್ಬಿಟ್ಟು ಡಾಕ್ಟ್ರುಗಳೇ ಬೇಡವಾ ನಮಗೆ? ಯಾರೋ ಮಾಡೋ ತಪ್ಪಿಗೆ ಆ ಇಡೀ ಒಂದು ಸಮಾಜದ ಗುಂಪನ್ನು ನಾವು ದೂರ ಮಾಡ್ಕೋಬಾರ್ದು. ಎಲ್ಲ ರಿಲಿಜಿಯನು ನೀವು ನೋಡಿದ್ರೆ, ನಿಮ್ಮ ಜ್ಯೂಸು, ನಿಮ್ಮ ಕ್ಯಾಥಲಿಕ್ ಇವರೆಲ್ಲನೂ ಹಿಂದೂಸ್ಗಿಂತ ಹೆಚ್ಚು ಸಂಪ್ರದಾಯ ನೀವೇನು ಪಾಲಿಸೋದಲ್ವಾ? ನಾನು ಇಷ್ಟರವರೆಗೆ ಅಲ್ಲಿ ಕೂತು ನಾನು ಗಮನಿಸಿದಂಥ ಕೆಲವು ವಿಚಾರಗಳಲ್ಲಿ ಬಹುಶಃ ಇವರು ಸಂಪ್ರದಾಯದ ಬಗ್ಗೆ ಮಾತಾಡುವಾಗ ಇವರಿಗೆ ಸಂಪ್ರದಾಯದ ಬಗ್ಗೆ ಒಂದು ಆಳವಾದಂಥ ತಿಳುವಳಿಕೆ ಇತ್ತು. ಅಲ್ಲೊಂದು ಅನಾಲಿಟಿಕಲ್ ಅಪ್ರೋಚ್ ಇತ್ತು. ಒಂದು ಸಂಪ್ರದಾಯವನ್ನು ಹೀಗೆ ನೋಡಬೇಕು, ಒಂದು ಸಂಪ್ರದಾಯದಲ್ಲಿ ಈ ರೀತಿಯಾದಂಥ ಸಾಧ್ಯತೆಗಳಿದ್ದಾವೆ, ಮತ್ತೆ ಇದು ಈಗ ಇದಕ್ಕಾಗಿ ಅವರು ಸಂಪ್ರದಾಯವನ್ನ ಮಾಡಿರಬಹುದು ಅನ್ನುವಂಥ ಒಂದು ಇದಿತ್ತು. ಆದ್ರೆ ವಾಟ್ ಅನ್ನೋದು ಹಾಕ್ಬಿಟ್ಟಿದ್ದಾರೆ ಇವರು. ಸೊ ಇಲ್ಲಿ ಮೋರ್ ಆಫ್ ರೀಸನಿಂಗ್, ಮೋರ್ ಆಫ್ ಅಪ್ಲಿಕೇಶನ್, ಮೋರ್ ಆಫ್ ಅನಾಲಿಸಿಸ್ ಇದು ಇವರಲ್ಲಿ ಗೋಚರಿಸ್ತಾ ಇತ್ತು. ಐ ಆಮ್ ವೆರಿ ಸಾರಿ ಟು ಸೇ, ನನ್ನ ಸ್ನೇಹಿತರಿಗೂ ಕೂಡ ಆ ಒಂದು ಸಂಪ್ರದಾಯದ ಬಗ್ಗೆ ಬಹಳ ಏನು ಅಗ್ರೆಸಿವ್ ಆದಂಥ ಒಂದು ಅಟ್ಯಾಚ್ಮೆಂಟು ಅದೆಲ್ಲ ಇದ್ದರೂ ಕೂಡ ಅದರ ಒಂದು ಒಳಾರ್ಥದ ಬಗ್ಗೆ ಸಾಕಷ್ಟು ತಿಳುವಳಿಕೆ ಇಲ್ಲ. ಸೊ ಅದು ಏನಾಗ್ತಾ ಇದೆ ಅಂತಂದರೆ, ಸಂಪ್ರದಾಯನ ಎಲ್ಲೋ ಒಂದು ವಿ ಆರ್ ಜಸ್ಟ್ ಕ್ಲಿಂಗಿಂಗ್ ಆನ್ ಟು ಇಟ್. ಸುಮ್ಮನೆ ಅದನ್ನು ಹಿಡ್ಕೊಂಡು ಸಾಕ್ತಿದ್ದೀವಿ ಹೊರತು ಅದನ್ನು ನಿಜವಾಗ್ಲೂ ಒಳಾರ್ಥಕ್ಕೆ ಒಳಪಡಿಸಿದ್ರೆ ಅದನ್ನು ಖಂಡಿತ ನೀವು ಕೂಡ ವಿರೋಧಿಸ್ತೀರಾ. ಒಂದು ನಿಮಿಷ, ಏನಂತೀರಾ ಮಮತಾ ಇದಕ್ಕೆ? ಇಲ್ಲ ಮೇಡಮ್, ಮಾಡಿದ್ದಾರೆ. ಇಷ್ಟು ವರ್ಷ ನಾವು ಪಾಲಿಸ್ಕೊಂಡ್ ಬರ್ಬೇಕಂದ್ರೆ ಕಣ್ಣು ಮುಚ್ಕೊಂಡು ಖಂಡಿತ ಪಾಲಿಸ್ಕೊಂಡ್ ಬಂದಿರಲ್ಲ. ನಾವು ಕೇಳಿರ್ತೀವಿ, ಕೆಲವೊಮ್ಮೆ ನಮ್ಗೆ ಆನ್ಸರ್ ಸಿಕ್ಕಿರಲ್ಲ, ಹೌದು ಒಪ್ಕೋತೀವಿ, ನಾವು ಅದನ್ನ ಇಲ್ಲ ಅಂತ ಹೇಳಲ್ಲ. ಬಟ್ ನಾವು ಸುಮ್ಮನೆ ಬ್ಲೈಂಡ್ ಆಗಂತೂ ಖಂಡಿತ, ಅದು ಎಸ್ಪೆಷಲಿ ಈಗಿನ ಕಾಲದಲ್ಲಿ ಫಾಲೋ ಮಾಡೋದೇ ಇಲ್ಲ. ಏನು ಹೇಳ್ತೀರಾ? ಬ್ಲೈಂಡ್ ಆಗಿ ನಾವು ಫಾಲೋ ಮಾಡಲ್ಲ. ಆಗಿನ ಕಾಲದಲ್ಲಿ ನೋಡಿದ್ರೆ, ಇಫ್ ವಿಡೋ ಡಸ್ ಅ ಮಿಸ್ಟೇಕ್, ವಿಡೋಗೆ ಮದುವೆ ಮಾಡಿಸ್ಬೇಕು ಅಂತ ಲಾ ತಂದು ಫೈಟ್ ಮಾಡಿದ್ದೀವಿ. ವಿಡೋ ಮಿಸ್ಟೇಕ್ ಮಾಡಿದ್ರೆ ಅವಳು ಜೊತೆಗಿರೋವನ್ನ ಬಿಟ್ಬಿಡ್ತಾರೆ, ಅವಳನ್ನ ಆ ಮಂಚದಲ್ಲಿ ಕಟ್ಟಿಬಿಟ್ಟು ಸುಟ್ಟು ಬಿಡೋದು. ದಿಸ್ ವಾಸ್ ಸಂಪ್ರದಾಯ. ಮ್ಯಾಮ್, ಇದಕ್ಕೆ ನಾನೊಂದು ಉತ್ತರ ಕೊಡ್ಲಾ? ಫ್ರಸ್ಟ್ರೇಷನ್ ಶಾಸ್ತ್ರದಲ್ಲಿ ಕೇಳಿ ಮೇಡಮ್, ಶಾಸ್ತ್ರದಲ್ಲಿ ಏನಿದೆ ಅಂದ್ರೆ ಮದ್ವೆ ಸಂಪ್ರದಾಯ ಎಲ್ಲ ಆಗತ್ತಲ್ಲ, ಈಗ ಯಾರಾದ್ರೂ ಹೋಗ್ಬಿಡ್ತಾರೆ, ಅಲ್ಲಿ ಅಕಸ್ಮಾತ್ ಅವ್ರ ಗಂಡ ಹೋಗಿದ್ರೆ ಶಾಸ್ತ್ರದಲ್ಲಿ ಇದೆ, ಇದು ನಮ್ಮ ಹಸ್ಬೆಂಡ್ ನಮ್ಗೆ ಹೇಳಿದ್ರೆ ಹಿ ಇಸ್ ಅ ಪುರೋಹಿತ್. ಸೊ ನಾನು ಅಥಾರಿಟೇಟಿವ್ ಆಗಿ ಇಲ್ಲಿ ಹೇಳಕ್ ಧೈರ್ಯ ಇದೆ ನನಗೆ. ಗಂಡ ಹೋಗ್ಬಿಟ್ಟಾಗ ಗಂಡನ ತಮ್ಮ ಮದ್ವೆ ಆಗದೆ ಇರೋನಿದ್ರೆ ಅಲ್ಲೇ ತಾಳಿ ಕಟ್ಟು, ಹೆಣದ ಮುಂದೆ ತಾಳಿ ಕಟ್ಟು ಅವಳನ್ನ ಅಕ್ಸೆಪ್ಟ್ ಮಾಡ್ಕೊ ಅಂತ ಶಾಸ್ತ್ರದಲ್ಲಿ ಇದೆ. ದಟ್ಸ್ ರಿಯಲಿ ಗ್ರೇಟ್. ಇದು ಸಮಾಜ. ಓ ರಿಯಲಿ ಗ್ರೇಟ್. ಅದು ಸಮಾಜ. ಇದುವರೆಗೂ ಈ ಮೇಡಮ್ ಒಂದ್ ನಿಮಿಷ, ಅಲ್ಲ ಇಲ್ಲ ಸಮಾಜದಲ್ಲಿ ಹಂಗ್ ಮಾಡಕ್ ಆಗಲ್ಲ. ಒಂದ್ ನಿಮಿಷ, ಕ್ವೈಟ್ ಪ್ಲೀಸ್, ಕ್ವೈಟ್. ಒಂದು ವೇಳೆ ಆ ಗಂಡನಿಗೆ ತಮ್ಮ ಅನ್ನೋನು ಇಲ್ಲದೆ ಇದ್ರೆ ಆ ಹೆಣ್ಮಗಳಿಗೆ ಬೇರೆ ಬದುಕೋ ದಾರಿನೇ ಬೇಕಿಲ್ವಾ? ಇದೆ, ಶಾಸ್ತ್ರದಲ್ಲಿ ಇದೆ, ಮಾಡಿ ಅಂತಾರೆ. ಮದ್ವೆ ಮಾಡಿ, ಪುನಃ ಮದ್ವೆ ಮಾಡಿ. ಶಾಸ್ತ್ರ ಅನ್ನೋದು ಅಲ್ಲ, ಭಾರತದ ಒಂದು ಪರಂಪರೆ ಅಥವಾ ಭಾರತದ ಸಂಸ್ಕೃತಿ ಅಂತ ನಾವು ಏನಂತ ಕರಿತಿದೀವಿ, ಈ ಶಾಸ್ತ್ರಗಳನ್ನ ಅಷ್ಟು ಆಳವಾಗಿ ನಾವು ಅಪ್ಲೈ ಮಾಡದಂಥವ್ರು. ಸತಿ ಸಹಗಮನಕ್ಕೆ ಅದು ಅಷ್ಟು ಅಮಾನುಷ ಅಂತ ಗೊತ್ತಿದ್ದು ಕೂಡ ಅದನ್ನ ಅಪ್ಲೈ ಮಾಡಿದ್ವಿ. ಹಾಗಾದ್ರೆ ವಿಧವಾ ವಿವಾಹನ ಅಷ್ಟು ತೀವ್ರವಾಗಿ ಯಾಕೆ ನಾವು ಮಾಡ್ಲಿಲ್ಲ? ಇದು ಸಮಾಜ. ಒಂದೇನಾಗೋಗುತ್ತೆ, ಕೆಲವೊಮ್ಮೆ ಏನಾಗುತ್ತೆ, ನಾವು ಕಣ್ ಬಿಟ್ಕೊಂಡು ನೋಡಕ್ಕೆ ಆಗೋದು. ನನಗೆ ಏನೋ ಒಂದು ಇಷ್ಟ ಇರುತ್ತೆ, ಬಟ್ ನಮ್ಮ ಸುತ್ತ ಏನಾಗಿರುತ್ತೆ, ನೀವು ಅವಾಗ ಸತಿ ಸಹಗಮನ ಟೈಮಲ್ಲಿ ನೀವಿದ್ದಿದ್ರು ನೀವು ಹೋಗಿ ಬೀಳ್ಬೇಕಾಗಿತ್ತು. ಆ ವಾತಾವರಣ ಸೃಷ್ಟಿಸ್ಬಿಟ್ಟಿರ್ತಾರೆ. ಬಟ್ ರೆವಲ್ಯೂಷನರಿ ಯಾರು ಮಾಡ್ತಾರೆ ಹೇಳಿ? ಎಜುಕೇಟೆಡ್ ಸಂಪ್ರದಾಯ. ರಾಜಾರಾಮ್ ಮೋಹನ್ ರಾಯ್ ಇಂಥವ್ರೇ ರೆವಲ್ಯೂಷನರಿ ಮಾಡೋದು. ನನ್ನ ಮದುವೆ ಆಗಿ ಫಸ್ಟ್ ನಮ್ಮ ಮಾವನವ್ರು ನನ್ನ ಕೈಲಿ ಒಬ್ಬ ವಿಡೋಗೆ ಅರ್ಶನ ಕುಂಕುಮ ಕೊಡ್ಸಿದ್ದು. ಯಾರು ಮಾಡ್ತಾರೆ ಅದನ್ನ? ಅಕ್ಸೆಪ್ಟ್ ಮಾಡಲ್ಲ. ನಿಮ್ ತರ ಇರ್ತಾರಲ್ಲ, ನಾವು ಸಂಪ್ರದಾಯ ನೋಡಲ್ಲ ಅನ್ನೋರೇ ಗಾಬರಿ ಬೀಳ್ತಾರೆ. ಇಲ್ಲೂ ಕೂಡ ಅಂಥದ್ದೇ ಪರಿಸ್ಥಿತಿಯನ್ನು ನಾವು ಕಾಣ್ತಿದ್ದೀವಿ. ನನ್ನ ಕೆಲವು ಸ್ನೇಹಿತರು ಇಲ್ಲಿರುವಾಗ ಹೇಳಿದ್ರು, ನಮ್ಮ ಅಪ್ಪ ಅಮ್ಮನಿಗೆ ನಾವು ಬೆಲೆ ಕೊಟ್ಟು ಮಾಡಿದ್ವಿ, ನಾವು ಈ ಏನು ಸಾಂಪ್ರದಾಯಿಕ ವಿವಾಹಕ್ಕೆ ನಾವು ಒಪ್ಕೊಂಡ್ವಿ ಅಂತ ಹೇಳಿ. ಇವರು ಆ ಒಂದು ಯಾವ ಸಂಪ್ರದಾಯಕ್ಕೆ ಇವರು ಒಳಪಟ್ಟಿದ್ರೋ ಆ ಸಂಪ್ರದಾಯವನ್ನು ಮುಂದುವರಿಸುವಂಥ
ವಿಚಾರ ಇವರಲ್ಲಿ ಇಲ್ಲ. ಸೊ ಹಾಗಾಗಿ ಇವರೊಂದು ಟ್ರಾನ್ಸಿಷನ್ ಪೀರಿಯಡ್ ಅಲ್ಲಿ, ಅಂದ್ರೆ ನೀವಿಲ್ಲಿ ಇನ್ನೂ ಸಂಪ್ರದಾಯ, ಹಳೆ ಸಂಪ್ರದಾಯಗಳನ್ನ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಅದನ್ನ ಪಳಗಿಸ್ಕೊಂಡು ಇನ್ನೂ ಸಂಪ್ರದಾಯವಾದಿಗಳಾಗಿದ್ದೀರಿ. ಇವರು ಯಾವುದೋ ಒಂದು ಕಾರಣಕ್ಕಾಗಿ ಸಂಪ್ರದಾಯವಾದಿಗಳಾಗಿದ್ರು, ಈಗ ಅದನ್ನ ಧಿಕ್ಕರಿಸ್ತಿದ್ದಾರೆ. ಅಂದ್ರೆ ಮುಂದಿನ ಪೀಳಿಗೆಗೆ ಅದೇ ಸಂಪ್ರದಾಯವನ್ನ ಅವರು ಟ್ರಾನ್ಸ್ಫರ್ ಮಾಡೋದಿಲ್ಲ. ನಿಮಿಷ, ನಾವೆಲ್ಲರೂ ಇಷ್ಟಪಟ್ಟು ಈ ಭೂಮಿ ಮೇಲೆ ಬಂದಿದ್ದೀವಿ. ವಿ ಹ್ಯಾವ್ ಅ ಲೈಫ್ ಟು ಲಿವ್. ಯಾವ ರೀತಿ ಬಾಳ್ಬೇಕು ಅನ್ನೋದು ನಾವು ತೀರ್ಮಾನ ಮಾಡ್ಕೊಳ್ಳೋಣ. ಏನು ಇಷ್ಟ, ಯಾವುದು ಎನರ್ಜಿ, ವಿಚ್ ಈಸ್ ಗುಡ್, ವಿಚ್ ಈಸ್ ಬ್ಯಾಡ್, ಅನಲೈಸ್ ಮಾಡಿ. ಸೊ ಒಂದೊಂದು ಅವ್ರಿಗವ್ರ ನಂಬಿಕೆಗಳಿದೆ. ಅವ್ರಿಗೆ ಯಾವುದು ಸೂಟ್ ಆಗುತ್ತೋ ಇಟ್ಕೊಂಡು ಹೋಗಿ. ಈಗಿನ ಕಾಲದಲ್ಲಿ ನಾವು ಮಟ್ಕಾಲಿ ಅಡುಗೆ ಮಾಡ್ತಾ ಇಲ್ಲ, ಇನ್ನೂ ಹಳೆಯ ಕಾಲದಲ್ಲಿ ಇಲ್ಲ. ರಂಗೋಲಿ ಹಾಕೋದು ಏನಂದರೆ ಇಟ್ ಈಸ್ ಅ ಸಿಂಬಲ್ಸ್ ಇಂಥದ್ದು ಹಾಕಿದರೆ ನಮ್ಗೆ ಒಳ್ಳೇದು ಅಂತ. ಅದರಲ್ಲಿ ನಮ್ಮ ಸ್ಟೈಲೆಲ್ಲ ನಾವು ತೋರಿಸ್ಕೋತೀವಿ. ಆದಷ್ಟು ಇವರೇ ರೈಟು ಅವರೇ ತಪ್ಪು ಅಂತ ಹೇಳಿದ್ರೇ ಅದು ಸಾಂಪ್ರದಾಯಕ್ಕೆ ವಿರೋಧ. ಅದೇ ಎಲ್ಲರೂ ಹೇಳೋದು. ಅದನ್ನು ಮಾತ್ರ ನಾನು ಹೇಳ್ಕೊತೀನಿ. ನಾವು ಎಲ್ಲರೂ ಹುಟ್ಟಿರೋದು ಮಿಕ್ಕಿದವರು ಸಂತೋಷವಾಗಿರಬೇಕು, ನಾವು ಸಂತೋಷವಾಗಿರಬೇಕು. ನಿಮ್ಮಲ್ಲಿ ದೇವರಿದ್ದಾನೆ, ಎಲ್ಲರಲ್ಲೂ ದೇವರಿದ್ದಾನೆ. ದಯವಿಟ್ಟು ಮಕ್ಕಳಿಗೆ ಮಾತ್ರ ಒಂದು ಹೇಳ್ಕೊಡಿ, ನಮಸ್ಕಾರ ಅಂದರೆ ನಮಸ್ಕಾರ ಹೇಳೋಕ್ಕೆ ಹೇಳ್ಕೊಡಿ. ಅದಕ್ಕಿಂತ ಇನ್ನೇನು ಹೇಳೋದಲ್ಲ. ಎಲ್ಲರಿಗೂ ನಮಸ್ಕಾರ. ನಾಳೆ ನೋಡೋಣ. ಸಿ ಸಂಪ್ರದಾಯ ಬೇಕು, ಆದರೆ ಸಂಪ್ರದಾಯದ ಮೂಢನಂಬಿಕೆಯಲ್ಲ. ಸಂಪ್ರದಾಯ ಸೈನ್ಸ್ ಆಗಬೇಕು. ಆಧುನಿಕತೆಯ ನೆಪದಲ್ಲಿ ಸಂಪ್ರದಾಯಕ್ಕೆ ಕೊನೆ ಹಾಡಿರೋ ನಾವು ಸಂಪ್ರದಾಯವೇ ಸರಿಯಿಲ್ಲವೆಂದು ವಾದಿಸುತ್ತೇವೆ. ಪರಸ್ಪರ ಪ್ರೀತಿ, ಪರಸ್ಪರ ಸಂಭ್ರಮ, ಪರಸ್ಪರ ತಿಳುವಳಿಕೆಯೇ ನಿಜವಾದ ಸಂಪ್ರದಾಯ. ಸಂಪ್ರದಾಯಗಳು ಅರಿತು ಅರಿಯದೆಯೋ ಪ್ರತಿಯೊಬ್ಬರೂ ಪಾಲಿಸುವ ಸತ್ಯ ಸಂಗತಿ ಸದಾಚಾರವೇ ಸಧರ್ಮ. ವಂದನೆಗಳು. ಇದು ಸಂಪ್ರದಾಯವೇ.